ಡ್ಯಾನ್ಸ್ ಸಖತ್ತಾಗಿತ್ತು ಕಣ. ಮಸ್ತ್ ಅವ್ರ ಅಣ್ಣ ಹೆಂಗ್ ಮಾಡಿದ್ರು ಗೊತ್ತೇನೋ. ಇಲ್ಲಿಂದ ಅಲ್ಲ ಜಂಪ್ ಮಾಡಿದ್ರೆ ನಿಂತ್ಕೊಳ್ರೋ. ಯಾಕಿಬ್ರು ನನ್ನ ಕಣ್ ತಪ್ಪಿಸಿ ಒಡ್ಡಾಡ್ತಾ ಇದ್ದೀರಾ ಹೇಳಿ? ಚಿಕ್ಕಮ್ಮ ಕೈ ನೋಯ್ತಿಲ್ಲ ಬಿಡಿ ಚಿಕ್ಕಮ್ಮ, ನಮ್ಗೇನು ಗೊತ್ತಿಲ್ಲ, ನಮ್ಮನ್ನೇನು ಕೇಳ್ಬೇಡಿ ಚಿಕ್ಕಮ್ಮ. ಹೊಡಿಬೇಡ ಚಿಕ್ಕಮ್ಮ, ಕೈ ನೋವ್ತೈತೆ ಬಿಡಿ ಚಿಕ್ಕಮ್ಮ. ನಿಜಾಗ್ಲೂ ನಿಮ್ಮ ಮನೆಗೂ ಸತ್ಯ ಹೇಳ್ತೀನಿ ಚಿಕ್ಕಮ್ಮ. ಏಯ್ ನನ್ ಮೇಲೆ ಕಾಣೆ ಮಾಡ್ತೀಯಾ? ನಿನ್ ತಲೆ ಮೇಲೆ ಕೈ ಇಟ್ಟೇನು ಸತ್ಯ ಹೇಳ್ತಾ ಇದೀಯ ಅಂತ? ಯಾವಾಗ ನೋಡಿದ್ರು ಆಟ ಆಟ ಅಂತ ಸುತ್ತಾ ಇರ್ತೀರಾ. ಓದೋದಕ್ಕೆ ಏನಾಗಿದೆ ನಿಮ್ಗೆ? ಎಲ್ರು ಎಷ್ಟ್ ಚೆನ್ನಾಗಿ ಓದಿ ಪಾಸ್ ಆಗ್ತಾರೆ, ನೀವು ಬೀದಿ ಬೀದಿ ಸುತ್ತಾ ಇರ್ತೀರಾ. ಏನ್ ಚಿಕ್ಕಮ್ಮ ನೀವು ಈಗ ಹೇಳ್ತಿದ್ದೀರಾ? ನಾವು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿದ್ದೀವಿ. ಬರೀ ಓದೋದ್ರಲ್ಲ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಫಸ್ಟ್ ಇದ್ದೀವಿ. ಚಿಕ್ಕಮ್ಮ, ವಾಲಿಬಾಲು, ಥ್ರೋ ಬಾಲು, ಕಬಡ್ಡಿ, ಖೋಖೋ ಎಲ್ಲದ್ರಲ್ಲೂ ನಾವೇ ಫಸ್ಟು. ಬರೀ ಓದಿದ್ರೆ ಏನ್ ಸಿಗುತ್ತೆ? ಇಷ್ಟೊಪ್ಪು ಸ್ಪೆಕ್ಸ್ ಸಿಗುತ್ತೆ. ಓ, ಇಬ್ರು ಅರ್ಧಂಬರ್ಧ ಓದಿ ಆಟ ಆಡಕ್ ಹೋಗ್ತೀರಾ? ಯಾರು ನಿಮ್ ಸ್ಪೋರ್ಟ್ ಟೀಚರು? ಅವ್ರ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ಉಷಾ ಮೇಡಮ್ ಅಂತ, ಅವ್ರಿಗೆ ಇವರಿಬ್ರು ಫೇವರೇಟ್ ಸ್ಟೂಡೆಂಟ್ಸು. ಆ ಟೀಚರ್ ನನ್ನ ಅಷ್ಟೊಂದು ಇಷ್ಟಪಡಲ್ಲ. ನಾನು ಓದೋದ್ರಲ್ಲಿ ಫಸ್ಟು. ಇವರಿಬ್ರು ನಮ್ಮ ಸ್ಕೂಲ್ಗೆ ಎಷ್ಟೊಂದು ಪ್ರೈಸ್ ತಂದಿದ್ದಾರೆ ಗೊತ್ತಾ? ಪ್ರೈಸ್ ತಗೊಂಡು ಏನ್ ಮಾಡೋಣ? ಅದರಿಂದ ಹೊಟ್ಟೆ ತುಂಬುತ್ತಾ ಇಲ್ಲ ಯಾರದ್ ಕೆಲಸ ಕೊಡ್ತಾರ? ನಾವಂತೂ ಓದಿಲ್ಲ, ನೀವಾದ್ರೂ ಓದಿ ಚೆನ್ನಾಗಾಗ್ಲಿ ಅಂದ್ರೆ ನಿಮ್ ತಲೆಗೆ ಓದೇ ಹತ್ತಿಲ್ಲ. ಏನ್ ಚಿಕ್ಕಮ್ಮ ನೀವು? ನಮ್ಮಮ್ಮ ಹಳ್ಳಿಯಿಂದ ಬೆಂಗಳೂರು ಕಳ್ಸಿದ್ದು ಓದೋದ್ರ ಜೊತೆಗೆ ಎಲ್ಲದ್ರಲ್ಲೂ ಚೆನ್ನಾಗಿ ಹೆಸರು ಮಾಡ್ಲಿ ಅಂತ. ಓದು 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 ಅಂತ ಯಾವಾಗಲೂ ತಲೆ ತಿಂತ ಇದ್ರಿ ಹೇಗೆ ಓದೋದು ಚಿಕ್ಕಮ್ಮ? ನಾನಂತೂ ಡಾಕ್ಟರು ಆಗಲ್ಲ, ಇಂಜಿನಿಯರು ಆಗಲ್ಲ. ಹಳ್ಳಿಗೆ ಹೋಗಿ 10-20 ಹಸುಗಳನ್ನ ಸಾಕಿ ಹಣ್ಣು ತರಕಾರಿನೆಲ್ಲ ಬೆಳೆಸಿ ಅಲ್ಲೇ ಆರೋಗ್ಯವಾಗಿರ್ತೀನಿ. ನೋಡಿದ್ರಕ್ಕ, ನಿಮ್ ತಲೆಯಲ್ಲಿ ಇಷ್ಟೆಲ್ಲ ಇರುವಾಗ ಓದ್ ಎಲ್ಲಿ ಅಂತ ಆಗ್ತಿದ್ದೆ. ನಾನಂತೂ ಡಾಕ್ಟರ್ ಆಗ್ತೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರಾರು ಡಾಕ್ಟರ್ ಇರ್ಬೇಕಂತ ನಮ್ಮಮ್ಮನ ಆಸೆ. ನಮ್ಮಮ್ಮನ ಆಸೆ ನಾನು ನೆರವೇರಿಸ್ತೀನಿ. ನೋಡಿದ್ರೇನ್ರೋ, ಕೇಳಿಸ್ಕೊಂಡ್ರಾ? ನಿಮ್ಮಿಬ್ರಲ್ಲಿ ಒಬ್ರಾದ್ರೂ ಡಾಕ್ಟರ್ ಆಗ್ತಾರ ಅಂತ ಆಸೆ ಇಟ್ಕೊಂಡಿದ್ದೆ. ಛೇ, ನನ್ನ ಆಸೆ ಎಲ್ಲ ಹಾಳಾಗೋಯ್ತು. ಚಿಕ್ಕಮ್ಮ ಚಿಕ್ಕಮ್ಮ, ಯಾಕೆ ಇನ್ನೊಬ್ರ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ ಚಿಕ್ಕಮ್ಮ? ಈ ತಲೆಗೆ ಓದ್ ಹತ್ತಲ್ಲ ಚಿಕ್ಕಮ್ಮ. ಇನ್ನು ಈ ಜನ್ಮದಲ್ಲ, ಇನ್ನು 7 ಜನ್ಮದಲ್ಲೂ ಆಗ್ಲು ನಾನು ಡಾಕ್ಟರ್ ಆಗಕ್ಕಾಗಲ್ಲ ಚಿಕ್ಕಮ್ಮ. ಬೇಕಂದ್ರೆ ಆಕ್ಟರ್ ಆಗ್ತೀನಿ. ಚೆನ್ನಾಗಿ ಓದಿ ಒಳ್ಳೆ ಸಂಪಾದನೆ ಮಾಡಿದೆ ಬೇಕಾಗಿದ್ದೆಲ್ಲ ನಾವು ತಗೋಬೋದು ಕಣು. 4 ಜನರ ಮಧ್ಯ ಗೌರವದಿಂದ ಬದುಕ್ಬೋದು ಕಣು. ಇಲ್ದಿದ್ದ ಆಸೆ ಎಲ್ಲ ಇಟ್ಕೊಂಡು ಬದುಕ್ತಾ ಇದ್ದೀನಲ್ವಾ, ನನಗೆ ಬುದ್ಧಿ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ಚಿಕ್ಕಮ್ಮ